ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಕಾರ್ ಮಿಸ್ ಆಯ್ತಲ್ಲ, ಇವಳಿಗೆ ಯಾವ ಕಡೆ ಹೋದ್ಲು ಅಂತ ಹೇಗ್ ತಿಳ್ಕೊಳ್ಳೋದು? ಏನೋ ಇನ್ನ ಅನ್ಸಿಕ ಬರ್ಲಿಲ್ಲ. 10 ಲಕ್ಷ ದುಡ್ಡು ಕಣೋ, ತರ್ಬೇಕಲ್ವಾ? ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿದ್ರು ಪರವಾಗಿಲ್ಲ. ಏಯ್, ಅನ್ಸಿಕ ಬಂದ್ಲು ಅನ್ಸುತ್ತೆ. ನೀವೆಲ್ಲ ರೂಮಲ್ಲಿರಿ, ಹೋಗಿ. ಬಂದ್ರು. ಭಾಗ್ಯ ಏನ್ ಮಿತ್ರ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಮಾಮ್. ನಾವು ಫೋನ್ ಮಾಡಿದ ತಕ್ಷಣ ಹೊರಟ್ಲು ಅಂದ್ರೆ ಆಗ್ಲೇ ಬಂದ್ಬಿಡ್ಬೇಕಿತ್ತು. ಇನ್ನೂ ಬಂದಿಲ್ವಲ್ಲ. ಒಂದ್ಸಲ ಫೋನ್ ಮಾಡಿ ನೋಡು. ಫೋನ್ ರಿಸೀವ್ ಮಾಡ್ತಿಲ್ಲ ಮಾಮ್. ಇನ್ನೊಂದ್ಸಲ ಟ್ರೈ ಮಾಡು ಮಿತ್ರ. ಅವಳು ನೋಡಿದ್ರೆ ಇನ್ನೂ ಬಂದಿಲ್ಲ. ಫೋನ್ ಮಾಡಿದ್ರೆ ತೆಗಿತಾನೂ ಇಲ್ಲ. ಅಷ್ಟಕ್ಕೂ ಭಾಗ್ಯ ಇವಾಗ ಬರ್ತಿದ್ದಾಳ ಇಲ್ವಾ? ಇನ್ನೂ ಲೇಟ್ ಆದ್ರೆ ಟೆಂಡರ್ ನಮ್ ಕೈಯಿಂದ ಮಿಸ್ ಆಗಿ ಹೋಗತ್ತೆ ಮಿತ್ರ. ನಂಗೂ ಅದೇ ಟೆನ್ಷನ್ ಆಗ್ತಿದೆ ಮಾಮ್. ಭಾಗ್ಯ ಟೈಮಿಗೆ ಬಂದ್ರೆ ಒಳ್ಳೇದು. ಅಷ್ಟಕ್ಕೂ ಹನ್ಸಿಕಾ ಇದ್ ಕಾರ್ ಯಾವ ಕಡೆ ಹೋಯ್ತು? ಅವಳಿಗೆ ಏನ್ ತೊಂದ್ರೆ ಆಗಿದೆಯೋ ಏನೋ. ನಾನ್ ಸ್ವಲ್ಪ ಹುಷಾರಾಗಿ ಆ ಕಾರ್ನ ಫಾಲೋ ಮಾಡ್ಬೇಕಿತ್ತು. ಬಾ ಹನ್ಸಿಕಾ. ತಗೋ, ನೀನ್ ಕೇಳಿರೋ 10 ಲಕ್ಷ. ಏನ್ ಹನ್ಸಿಕಾ, ಪೊಲೀಸು ಗೀಲೀಸು ಅಂದೆ, ಕೊನೆಗೆ 10 ಲಕ್ಷ ಪ್ಯಾಕ್ ಮಾಡ್ಕೊಂಡು ತಗೊಂಡ್ ನನ್ ಕೈಲಿಟ್ಟಿದ್ಯಾ? ಇದೇನಾ ನಿನ್ಗಿರೋ ಕನೆಕ್ಷನ್ಸ್? ಇದೇನಾ ನಿಂಗಿರೋ ಇನ್ಫ್ಲುಯೆನ್ಸ್? ನೀನ್ ಕೇಳಿದ್ದೆನ ನಿಂಗೆ ತಂದ್ಕೊಟ್ಟಿದ್ದೀನಿ. ಇನ್ನು ಆ ಫೋಟೋಸ್ ಇರೋ ಮೆಮೊರಿ ಕಾರ್ಡು, ಫೋನ್ ನಂಗೆ ಕೊಟ್ಬಿಡು, ನಾನು ಹೋಗ್ಬೇಕು. ಆಗ್ಲೇ ಅರ್ಜೆಂಟ್ ಏನು ಹನ್ಸಿಕಾ? ನಿನ್ ಜೊತೆ ಕೂತ್ಕೊಂಡು ಎಂಜಾಯ್ ಮಾಡಕ್ಕೆ, ಆರಾಮಾಗಿ ಕೂತ್ಕೊಂಡು ನಿನ್ ಜೊತೆ ಹರಟೆ ಹೊಡೆಯಕ್ಕೆ ನಂಗೆ ಇಷ್ಟನೂ ಇಲ್ಲ, ಇಂಟ್ರೆಸ್ಟೂ ಇಲ್ಲ. ನಾನು ಕೇಳಿದ್ ಕೊಟ್ರೆ ನಾನು ಹೊಟ್ಟೋಗ್ತೀನಿ. ನನಗ್ ಮಾತ್ರ ನಿನ್ ಮೇಲೆ ಇಷ್ಟ, ಇಂಟ್ರೆಸ್ಟ್ ಎಲ್ಲ ತುಂಬಾ ಇದೆ ಹನ್ಸಿಕಾ. ವಾಟ್ ಯು ಮೀನ್? ಇನ್ನೂ ಅರ್ಥ ಆಗ್ಲಿಲ್ವಾ? ಏಯ್, ಕೈ ಬಿಡು. ಇಟ್ಕೊಂಡಿದ್ದು ಬಿಡೋದಕ್ಕಲ್ಲ ಹನ್ಸಿಕಾ. ಕೈ ಬಿಡು ಚಂದು, ಕೈ ಬಿಡು ಚಂದು. ಚಂದು, ಕೈ ಬಿಡು ಚಂದು. ಬಿಡು ನನ್ನ ಚಂದು. ಮಿತ್ರ, ಇಷ್ಟು ದೊಡ್ಡ ಕೆಲಸನ ಭಾಗ್ಯನ್ಗೆ ಹೇಳಿ ತುಂಬಾ ದೊಡ್ಡ ತಪ್ಪು ಮಾಡ್ದೆ ಅಂತ ಅನಿಸ್ತಾ ಇದೆ. ಇಷ್ಟು ಚಿಕ್ಕ ಕೆಲಸನೂ ಅವಳ ಕೈಯಲ್ಲಿ ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ ಹೇಳು? ಭಾಗ್ಯ ಏನಾದ್ರೂ ಟೈಮಿಗೆ ಸರಿಯಾಗಿ ಬರ್ದೇ ಹೋದ್ರೆ ಈ ಟೆಂಡರ್ ನಮ್ ಕೈಯಿಂದ ಕೈ ಜಾರು ಹೋಗೋದು ಖಂಡಿತ ಮಿತ್ರ. ಈಗ ಏನ್ ಮಾಡೋದು ಮಾಮ್? ಮಾಡೋದಕ್ಕೇನಿದೆ, ಎಷ್ಟೋ ದಿನಗಳಿಂದ ಕಾಯ್ತಾ ಇರುವಂತ ಪ್ರಾಜೆಕ್ಟ್ ಇದು. ಇವಾಗ ಭಾಗ್ಯನಿಂದ ನಮ್ ಕೈ ಜಾರು ಹೋಗೋ ಹಾಗಿದೆ. ಪ್ಲೀಸ್ ನನ್ನ ಬಿಟ್ಬಿಡು ಚಂದು. ಬಿಡು ಚಂದು. ಇದು ಹನ್ಸಿಕಾ ಹೋಗ್ತಿದ್ದ ಕಾರ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ ಅಣ್ಣ, ಆಗ್ಲೇ ನಿಮ್ ಕಾರಲ್ಲಿ ಒಬ್ಳು ಹುಡುಗಿ ಬಂದ್ಲಲ್ಲ, ಅವಳು ಎಲ್ಲಿ ಹೇಳಿದ್ಲು? ಥ್ಯಾಂಕ್ಸ್ ಅಣ್ಣ. ಬಾ ಹನ್ಸಿಕಾ, ಬಾ. ಬಿಡಲ್ಲ ಕಡೆ ನಿನ್ನ. ಬೇಗ ಬಾ. ಯಾವಳೆ ನೀನು? ನಿಂತ್ಕೊಳ್ಳಿ.
ಇವ್ರ ಬುದ್ಧಿ ಕಲಿಸ್ಬೇಕಂದ್ರೆ ಹೀಗಲ್ಲ, ಪೊಲೀಸರಿಗೆ ಹಿಡ್ಕೊಡ್ಬೇಕು. ಹನ್ಸಿಕಾ ಫೋನ್ ಕೊಡು. ಈ ಪ್ರಾಜೆಕ್ಟ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ ಮಿತ್ರ. ಈ ಪ್ರಾಜೆಕ್ಟ್ ಒಂದ್ ವೇಳೆ ಮಿಸ್ ಆದ್ರೆ ನಾನು ಯಾವುದೇ ಪರಿಸ್ಥಿತಿನಲ್ಲೂ ಸಹಿಸ್ಕೊಳ್ಳಲ್ಲ. ಎಷ್ಟೋ ದಿನಗಳಿಂದ ಪ್ಲಾನ್ ಮಾಡ್ಕೊಂಡು ಬರ್ತಿರೋಂಥ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಒಂದ್ ವೇಳೆ ಮಿಸ್ ಆಯ್ತು ಅಂದ್ರೆ ನನ್ನ ಸರ್ಕಲ್ ಅಲ್ಲಿ ಎಲ್ಲರೂ ನನ್ನ ನೋಡೋ ರೀತಿನೇ ಬೇರೆ ಆಗುತ್ತೆ. ಎಲ್ಲರೂ ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಯಾವುದೇ ರೀತಿ ಉತ್ತರ ಇರಲ್ಲ. ಎಲ್ಲರೂ ನಾನು ಸೋತೋದೆ ಅನ್ನೋ ರೀತಿ ನೋಡೋದಕ್ಕೆ ನಾನು ಖಂಡಿತ ತಲೆ ಎತ್ತಕ್ಕಾಗಲ್ಲ. ಈ ಪ್ರಾಜೆಕ್ಟ್ ಯಾವುದೇ ಪರಿಸ್ಥಿತಿನಲ್ಲೂ ಮಿಸ್ ಆಗಬಾರ್ದು ಮಿತ್ರ. ಸರ್, ಎಲ್ಲಿದ್ದಾನಮ್ಮ? ಒಳಗಡೆ ಇನ್ನೊಬ್ಬ ಇದ್ದಾನೆ ಸರ್. ಮತ್ತು ಇವರು ಕರ್ಕೊಂಡೋಗಿ ಇವ್ರನ್ನ. ಎದ್ದೇಳು, ಬಾರೋ. ನಡಿ. ನೋಡು ಹನ್ಸಿಕಾ, ನೀನ್ ಸಿಟಿಯಲ್ಲೇ ಬೆಳೆದಿರೋ ಹುಡುಗಿ. ನಿನ್ಗೆ ಧೈರ್ಯವಾಗಿರೋದು ಗೊತ್ತು, ಆತ್ಮವಿಶ್ವಾಸದಿಂದ ಬದುಕೋದು ಗೊತ್ತು. ಆದ್ರೆ ಅಷ್ಟ್ ಮಾತ್ರ ಇದ್ರೆ ಸಾಕಾಗಲ್ಲ. ಸ್ವಲ್ಪ ಜಾಣತನ, ಲೋಕಜ್ಞಾನನೂ ಇರ್ಬೇಕು. ಯಾವ ಸ್ನೇಹದಿಂದ ಯಾವ ಥರದ ಉದ್ದೇಶ ಇದೆಯೋ, ಯಾರ ಪರಿಚಯದಿಂದ ಯಾವ ಥರದ ಅಪಾಯ ಬರುತ್ತೋ ನಾವು ತಿಳ್ಕೊಂಡಿರ್ಬೇಕು. ಇಲ್ದಿದ್ರೆ ನೋಡು, ಈ ಥರದ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ. ನಾನ್ ಬರೋದ್ ಸ್ವಲ್ಪ ಲೇಟ್ ಆಗಿದ್ದಿದ್ರು ಏನಾಗ್ತಿತ್ತು ಅಂತ ಯೋಚನೆ ಮಾಡು. ನಿನ್ಗೆ ಯಾವುದೇ ಸಮಸ್ಯೆ ಇದ್ರೂ ಮನೆಯವ್ರ ಹತ್ರ ಹೇಳು. ಅದನ್ ಬಿಟ್ಟು ನಿನಗ್ ನೀನೇ ನಿರ್ಧಾರ ಮಾಡಿದ್ರೆ ನೋಡು, ಹೀಗೆ ಆಗತ್ತೆ. ಜೀವನ ಅಂದ್ರೆ ಬರೀ ಎಂಜಾಯ್ ಮಾಡೋದಷ್ಟೇ ಅಲ್ಲ ಹನ್ಸಿಕಾ, ಹುಷಾರಾಗಿ ಬದುಕ್ಬೇಕು. ಅರ್ಥ ಮಾಡ್ಕೋ. ಸರಿ ಬಾ. ಅರವಿಂದ ಮೇಡಮ್, ಮಿತ್ರ ಸರ್, ಟೆಂಡರ್ ಟೈಮ್ ಆಗೋಯ್ತು ಸರ್. ಇನ್ನು ನೀವು ಟೆಂಡರ್ ಕೊಟ್ಟರು ಪ್ರಯೋಜನ ಇಲ್ಲ. ಈ ಪ್ರಾಜೆಕ್ಟ್ ನಿಮ್ ಕೈಯಿಂದ ಜಾರ್ದಾಗೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.